ಒಳ್ಳೆ ಹೆಲ್ದಿ ಫುಡ್ನು ಕೊಡ್ತಾ ಇದ್ದಾಗ ಅವ್ರಿಗೆ ಫ್ಯಾಟ್ ಆಗ್ಲಿ ಹೇರ್ ಆಗ್ಲಿ ತುಂಬಾ ಚೆನ್ನಾಗಿ ಮೈ ಚೆನ್ನಾಗಿ ಫ್ಯಾಟ್ ಆಗಿ ಬೆಳೆಯುತ್ತೆ, ಪರ್ಸನಾಲಿಟಿ ಚೆನ್ನಾಗಿರುತ್ತೆ ಅವ್ರಿಗೆ. ಹೊಸ ಫುಡ್ ಅಂತ ನೋಡಿ ಎಂಜಾಯ್ ಮಾಡ್ತಾ ಇದಾರೆ ನೋಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ತಿ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್, ಎಲ್ಲ ಕ್ಯಾಟ್ ಎಸ್ಪೆಷಲಿ ಪರ್ಷಿಯನ್ ಆಗಿರ್ಬೋದು, ಇಂಡಿಯನ್ ಕ್ಯಾಟ್ಸ್ ಆಗಿರ್ಬೋದು, ಸೊ ನಿಮ್ಮಗಳಿಗೆ ಒಂದು ಬೆಸ್ಟ್ ಫುಡ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಕೊಡ್ತಾ ಇರುವಂಥ ಒಂದು ಬೆಸ್ಟ್ ಫುಡ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಅಂತ ಹೇಳಿ ಬಂದಿದ್ದೀವಿ. ತುಂಬ ಜನ ಕಮೆಂಟ್ ಆಗ್ತೀರಾ, ನಮ್ಮ ಮಕ್ಕಳು ದಪ್ಪ ಆಗ್ತಾ ಇಲ್ಲ, ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಅವ್ರಿಗೆ ಯಾವ ರೀತಿ ಫುಡ್ನ ಕೊಡಬೇಕು ಅಥವಾ ಅವ್ರಿಗೆ ಯಾವ ರೀತಿ ಡಯೆಟ್ನ ಮಾಡಿಸ್ಬೇಕು ಅಂತ ಕೇಳ್ತಾ ಇರ್ತೀರಾ. ಸೊ ನಾನು ಇವಾಗ ನಮ್ಮ ಹಳೆ ಫುಡ್ಗಿಂತ ಇವಾಗ ಮತ್ತೊಂದು ಹೊಸ ಫುಡ್ನ ನಮ್ಮ ಮಕ್ಕಳಿಗೆ ಇವತ್ತು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಮಕ್ಕಳೆಲ್ಲ ತಟ್ಟೆ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಫುಡ್ಡಿನ ಬಗ್ಗೆ ಬಹಳಷ್ಟು ಬೆನಿಫಿಟ್ಸ್ ಇದೆ, ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ತುಂಬ ಕ್ಯಾಟ್ ಪೇರೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ, ಮಿಸ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸೊ ಇವಾಗ ನಮ್ಮಮ್ಮ ತಟ್ಟೆ ಮುಂದೆ, ಮಕ್ಕಳು ತಟ್ಟೆ ಮುಂದೆ ಕೂತಾಗಿದೆ, ಶುರು ಮಾಡ್ಕೊಳ್ಳೋಣ ಬನ್ನಿ. ಫುಲ್ ಗ್ಯಾಂಗ್ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದೆ. 1 2 3 4 ಅದು ಎಷ್ಟು ಚೆನ್ನಾಗಿ ಕೂತವೆ ಅಂದರೆ ಗೊತ್ತೋಕೆ ಏನೋ ಹೊಸ ಫುಡ್ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೊಸ ಫುಡ್ನ ಇಂಟ್ರಡ್ಯೂಸ್ ಮಾಡ್ತಾ ಇರೋದು ಗುಡ್ ಕ್ಯಾಟ್ ಅನ್ನೋ ಒಂದು ಬ್ರ್ಯಾಂಡನ್ನು ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಮ್ಮಮ್ಮ ಅದನ್ನು ಓಪನ್ ಮಾಡ್ತಾರೆ. ಮಕ್ಕಳು ನೋಡಿ, ಆಹಾ, ಬೆಕ್ಕು ಮೂಗು ಅಂದರೆ ಸಾಮಾನ್ಯದ ಮೂಗಲ್ಲ ಇದು. ಪ್ಯಾಕೆಟ್ ಇಟ್ಕೊಂಡಿರೋದಕ್ಕೆ ಹಿಂಗೆ ಬಂದ್ಬಿಟ್ಟವಲ್ಲಮ್ಮ ನಿನ್ನ ಹತ್ರ. ಓಪನ್ ಮಾಡ್ಕೊಡ್ತೀನಿ ನೋಡಿ. ಸೊ ಓಪನ್ ದ ಗುಡ್ ಕ್ಯಾಟ್ ಫುಡ್. ಅವ್ರು ಎಷ್ಟು ಚೆನ್ನಾಗಿ ಲೈನಿಗೆ ಕೂತವ್ರೆ, ಎಷ್ಟು ಡಿಸಿಪ್ಲಿನ್ ಅಪ್ಪ ನಮ್ಮ ಮಕ್ಕಳಿಗೆ. ಊಟ ತಿನ್ನೋಕ್ಕೂ ಡಿಸಿಪ್ಲಿನ್ ಅಪ್ಪ, ವೆರಿ ಗುಡ್ ಅಪ್ಪ ನಮ್ಮ ಮಕ್ಕಳು. ಓಹೋ ನೋಡಿ, ಫುಲ್ ಎಕ್ಸೈಟ್ ಆಗೋದ್ರು ಹೊಸ ಊಟಕ್ಕೆ ಅವ್ರು ಆಲ್ರೆಡಿ. ಇಲ್ಲಿ ಚಿನ್ನಿ ಬಂಗಾರಿ ಹಾಕ್ಲಾ, ತಟ್ಟೆಗೆ ಹಾಕ್ಲಾ? ಎಲ್ಲ ಫುಲ್ಲು ಎನ್ಕ್ವೈರಿ ಮಾಡಿಕೊಂಡು ಬರ್ರೋ. ಬನ್ನಿ 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 ಮಕ್ಕಳ, ಬನ್ನಿ 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 ಬನ್ನಿ. ಹೊಸ ಕ್ಯಾಟ್ ಫುಡ್ ಕಂಡ್ರು. ಹ್ಯಾಪಿ ಹ್ಯಾಪಿ ಕ್ಯಾಟ್ಸ್ ಎಲ್ಲರೂ. ಓ ಹ್ಯಾಪಿ ಆಗ್ಲೇ. ಓ ಬೇಬಿ ಖುಷಿಯಲ್ಲಿ ತಿಂತಾ ಇದ್ದಾನೆ ಆಗ್ಲೇ. ಹೊಸ ಫುಡ್ ಅಂತ ನೋಡಿ ಎಂಜಾಯ್ ಮಾಡ್ತಾ ಇದಾರೆ ನೋಡು. ಓ ಫುಲ್ ಗ್ಯಾಂಗ್ ಬಂದ್ಬಿಡ್ತು ಆಗ್ಲೇ. ಗುಡ್ ಕ್ಯಾಟ್ ಫುಡ್ನ ನಮ್ಮನೆ ಗುಡ್ ಕ್ಯಾಟ್ಸ್ಗಳು ತಿಂತಾ ಇದ್ದಾವೆ ಹ್ಯಾಪಿ ಹ್ಯಾಪಿ ಆಗಿ. ವಾ ಸೂಪರು. ಅವ್ರಿಗೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಮನುಷ್ಯಂಗೆ ಹೆಂಗೆ ಪ್ರಾಣಿಗಳಿಗೂ ಹಂಗೆ. ಅವ್ರಿಗೆ ಏನಾದರೂ ಆ ಫುಡ್ ಇಷ್ಟ ಆಯಿತು ಅಂದರೆ ಇನ್ನು ಬಿಡಲ್ಲ ಅವರು. ಹೊಸ ಊಟ ಕೊಡ್ತಾರೆ ಎಲ್ಲರೂ, ಫುಲ್ ಎಕ್ಸೈಟ್ಮೆಂಟ್ ನೋಡೋರು. ಬಾಯಿ ಆಗ್ತಾರೆ, ಹಬ್ಬ ಅವ್ರ ಒಳಗೆ ಬಾಯಿ ಆಗ್ತದವಳು ಅವಳು. ಸೂಪರ್ ಅಲ್ವಾ? ಹ್ಯಾಪಿ ಕ್ಯಾಟ್ಸ್ ಕಂಡ್ರು. ಸ್ಮೆಲ್ ಮಾಡಿದ್ರು, ಆಮೇಲೆ ಶುರು ಮಾಡ್ಕೊಂಡ್ರು. ತಗಮ್ಮ ತಿನ್ನಮ್ಮ, ಅಲ್ಲಿ ತಿನ್ನು, ಅಲ್ಲಿ ತಿನ್ನು. ತಿನ್ನೋದ್ರಲ್ಲಿ ಬಿಸಿ ಇದ್ದಾರೆ. ಖುಷಿ ನೋಡಮ್ಮ ಹೊಸ ಫುಡ್ಗೆ. ಚಿನ್ನಿಮ್ಮ ತಗಮ್ಮ. ಬೇಬಿ ತಟ್ಟೆ ಒಳಗೆ ಕಾಲ ಹಾಕೊಂಡು ತಿಂತ ಇದೆಯಲ್ಲ ಬೇಬಿ. ಹ್ಯಾಪಿ ಕ್ಯಾಟ್ಸ್ ಆಗ್ಬಿಟ್ರು ಎಲ್ಲರೂ ಹೊಸ ಫುಡ್ ತಿನ್ಬಿಟ್ಟು. ಸೊ ಯೂಶಲಿ ನಾವು ನಮ್ಮದು ಬೇರೆ ಬ್ರ್ಯಾಂಡ್ ಫುಡ್ನ ಕೊಡ್ತಾ ಇದ್ವಿ, ಈಗ ಫುಡ್ನ ಚೇಂಜ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಅವ್ರಿಗೆ ನಾನು ಗುಡ್ ಕ್ಯಾಟ್ ಫುಡ್ನ ಇಂಟ್ರಡ್ಯೂಸ್ ಮಾಡಿದ್ದು. ಆ್ಯಂಡ್ ಅವ್ರಿಗೆ ಖುಷಿಯಾಗಿ ಆಲ್ರೆಡಿ ತಟ್ಟೆ ಖಾಲಿ ಆಗಿದೆ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ. ಇದು ಬೇಕ್ಡ್, ಓಕೆನಾ, ಅವನಲ್ಲಿ ಬೇಕ್ ಮಾಡಿರುವಂಥ ಫುಡ್ಡು. ಯೂಶಲಿ ಕೆಲವೊಂದೊಂದು ಫುಡ್ಡು ಒಂದೊಂದು ಥರ ಬರುತ್ತೆ, ಇದು ಅವನಲ್ಲಿ ಬೇಕ್ ಮಾಡಿರುವಂಥ ಫುಡ್ಡು. ಇದರಲ್ಲೇ ನಿಮಗೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾವ ರೀತಿ ಅಂದರೆ, ಇವಾಗ ನಮ್ಮ ಅಮ್ಮನಿಗೆ ತುಂಬ ಜನ ನೀವು ಕಮೆಂಟ್ಸಲ್ಲಿ ಕೇಳ್ತೀರಾ, ನನ್ನ ಮಕ್ಕಳು ದಪ್ಪ ಆಗ್ತಾ ಇಲ್ಲ, ಹೇರ್ ಫಾಲ್ ಆಗ್ತಾ ಇದೆ, ಅವ್ರು ಹೆಲ್ದಿಯಾಗಿಲ್ಲ ಅಂತ ಎಲ್ಲನೂ. ಅಮ್ಮ, ಬೆಕ್ಕಿಗೆ ಫ್ಯಾಟ್ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಫಸ್ಟ್ ನೀನು ಎಕ್ಸ್ಪ್ಲನೇಷನ್ ಕೊಡು. ಬಾಡಿಲಿ ಬೆಕ್ಕಳಿಗೆ ಫ್ಯಾಟ್ ಪ್ರೊಡಕ್ಷನ್ಗೆ ಇಲ್ಲ. ಅವ್ರಿಗೆ ನಾವು ಕೊಡೋ ಫುಡ್ಡನ್ನೇ ಅವ್ರಿಗೆ ಫ್ಯಾಟ್ ಅನ್ನೋದು ಬರೋದು. ಹಾಗಾಗಿ ನಾವು ಕೊಬ್ಬಿನಾಂಶ ಕೊಡಬೇಕು ಅಂತ ಹೇಳಿದಾಗ ಈ ತರ ಊಟಗಳನ್ನ ಕೊಟ್ಟು ಅವ್ರಗಳಿಗೆ ಮೈ ಬರೋ ತರ, ಚೆನ್ನಾಗಿ ಫ್ಯಾಟ್ ಬರೋ, ವೆಯ್ಟ್ ಬರೋ ತರ ಫುಡ್ನ ಫೀಡ್ ಮಾಡಬೇಕು ನ್ಯಾಚುರಲ್ ಆಗಿ. ಪಾಪ ನಾವು ಅವ್ರಿಗೆ ಮಕ್ಕಳಿಗೆಲ್ಲ ಹೆಲ್ತಿ ಫ್ಯಾಟ್ ಫೀಡ್ನೇ ಮಾಡಬೇಕು. ಯಾಕಂತಂದ್ರೆ ನಮ್ಗೆ ಹಿಂಗೆ ಪ್ರೋಟೀನು, ವಿಟಮಿನು ಎಲ್ಲ ರೀತಿನೂ ಬೇಕಾಗಿರುತ್ತೆ, ಕ್ಯಾಲ್ಸಿಯಂ. ಹಾಗೇನೆ ಇವ್ರಿಗೂ ಅಷ್ಟೇ ಹೆಲ್ದಿಯಾಗಿರೋ ಫುಡ್ಡೇ ಕೊಟ್ಟಾಗ ಹೆಲ್ದಿಯಾಗೇ ಇರ್ತಾರೆ. ಹೆಲ್ದಿ ಫುಡ್ ಡಯಟ್ನ ನಾವು ಫಾಲೋ ಮಾಡ್ತಾ ಇರಬೇಕು. ಒಳ್ಳೆ ಹೆಲ್ದಿ ಫುಡ್ನು ಕೊಡ್ತಾ ಇದ್ದಾಗ ಅವ್ರಿಗೆ ಫ್ಯಾಟ್ ಆಗಲಿ, ಹೇರ್ ಆಗಲಿ ತುಂಬಾ ಚೆನ್ನಾಗಿ ಮೈ ಚೆನ್ನಾಗಿ ಫ್ಯಾಟ್ ಆಗಿ ಬೆಳೆಯುತ್ತೆ, ಪರ್ಸನಾಲಿಟಿ ಚೆನ್ನಾಗಿರುತ್ತೆ ಅವ್ರಿಗೆ. ಓ ನನ್ನ ಮಕ್ಳು ತಟ್ಟೆ ಖಾಲಿ ಮಾಡಿಬಿಟ್ರು. ಇನ್ಮೇಲಿಂದ ಅವ್ರಿಗೆಲ್ಲ ಇದು ಇಷ್ಟ ಆಯ್ತು ಅನ್ಸುತ್ತೆ ಫುಡ್. ಇನ್ಮೇಲೆ ಇದನ್ನೇ ನಾನು ಕೊಡ್ತೀನಿ ಫುಡ್ನ.
ಫುಡ್ಡಿನ ಟೆಕ್ಸ್ಚರ್ ನೋಡ್ಬೋದು ನೀವು. ಹೈ ಪ್ರೋಟೀನ್ ಗ್ರೈನ್ ಮತ್ತು ಫ್ರೀ ಕಿಬಲಿಂದ ಮಾಡಿರ್ತಾರೆ. ಈ ರೀತಿ ಇರುತ್ತೆ ನಿಮಗೆ ಟೆಕ್ಸ್ಚರ್ ನೋಡೋದಕ್ಕೆ. ಇದು ನಿಮಗೆ ಏನೇನೆಲ್ಲ ಯೂಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಒಳಗಡೆ ನೀವು ಪ್ಯಾಕೆಟಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳಿ. ಸೊ ನೋಡಿ, ಇಷ್ಟು ಪುಟ್ಪುಟಾಣಿ ಕಾಳುಗಳಿರುತ್ತೆ. ಬೆಕ್ಕುಗಳಿಗೆ ಪುಟ್ಪುಟಾಣಿ ಕಾಳು ಇದ್ದಷ್ಟು ಅವ್ರಿಗೆ ತಿನ್ನೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಅವ್ರ ಮೂತಿ ಚಿಕ್ಕದಿರುತ್ತಲ್ಲ, ಸೊ ಕಾಳು ಚಿಕ್ಕದಿದ್ದಷ್ಟು ಅವರು ತಿನ್ನೋದಕ್ಕೆ ಖುಷಿಯಾಗಿ ತಿಂತಾರೆ. ನಿಮಗೆ ಇಲ್ಲಿ ಹೈ ಕ್ವಾಲಿಟಿ ಚಿಕನ್ನು ಮತ್ತು ಫಿಶ್ ಪ್ರೋಟೀನ್ನ ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಆಲ್ ನ್ಯಾಚುರಲ್ಲು. ಮತ್ತು ನಿಮಗೆ ಟುರೇನ್ ಅಂತ ಹೇಳಿ ಒಂದು ಅಂಶ ಇರುತ್ತೆ. ಹಾರ್ಟು ಮತ್ತು ಕಣ್ಣಿಗೆ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಒಮೆಗಾ 3 ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಸ್ಕಿನ್ ಮತ್ತು ಕೋಟಿಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ಯಾಟ್ ಮಸಲ್ಸ್ಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇದು ನಿಮಗೆ ಇಷ್ಟೊಂದು ಆ್ಯಡೆಡ್ ಬೆನಿಫಿಟ್ಸ್ ಇರೋದ್ರಿಂದ, ನ್ಯಾಚುರಲ್ ಸೋರ್ಸಲ್ಲಿ ಇದನ್ನು ಮಾಡಿರೋದ್ರಿಂದ ನಿಮ್ಮ ಕ್ಯಾಟ್ಗಳಿಗೆ ಒಂದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಫುಡ್ಡನ್ನ ನಾವು ಯಾವ ರೀತಿ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಗ್ರ್ಯಾಜುವಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಒಂದೇ ಸತಿಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ರೆ ಅವರಿಗೆ ವಾಮಿಟ್ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಅಂತೂ ಆಗುತ್ತೆ. ಸೊ ನಾವು ಯಾವ ಫುಡ್ನ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಗ್ರ್ಯಾಜುವಲಿ ಇದನ್ನು ನಾವು ಸ್ವಲ್ಪನೇ ಫೀಡ್ ಮಾಡೋದಕ್ಕೆ ಶುರು ಮಾಡಿದ್ರೆ ಈ ಫುಡ್ಡಿಗೆ ಅವ್ರು ಅಡ್ಜಸ್ಟ್ ಆಗ್ತಾರೆ. ಅವಾಗ ಕ್ರಮೇಣವಾಗಿ ನಾವು ಹಳೆ ಫುಡ್ನ ಡಿಸ್ಕಾರ್ಡ್ ಮಾಡ್ಬೋದು. ಸೊ ನೀವು ನೋಡಿಕೊಂಡು ಫುಡ್ನ ಬದಲಾವಣೆ ಮಾಡಿ, ಒಂದೇ ಸತಿಗೆ ಫುಡ್ನ ಬದಲಾವಣೆ ಮಾಡಬೇಡಿ. ಬಿಕಾಸ್ ಹ್ಯೂಮನ್ಸ್ ಫುಡ್ ಚೇಂಜ್ ಮಾಡಿದಾಗಲೇ ವೇರಿಯೇಷನ್ ಆದಾಗ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಇನ್ನು ಪ್ರಾಣಿಗಳಿಗೆ ಮಾಡಿದಾಗ ಖಂಡಿತ ಎಫೆಕ್ಟ್ ಆಗೇ ಆಗುತ್ತಲ್ವಾ. ಸೊ ನೋಡಿಕೊಂಡು ಫುಡ್ನ ಫೀಡ್ ಮಾಡಿ. ಇವಾಗಂತೂ ನಮ್ಮ ಮನೆಯಲ್ಲಿರೋ ಮಕ್ಕಳೆಲ್ಲ ಗುಡ್ ಕ್ಯಾಟ್ ಫುಡ್ನ ತಿನ್ಬಿಟ್ಟು ಫುಲ್ ಗುಡ್ ಆಗಿಬಿಟ್ಟಿದ್ದಾರೆ. ಸೊ ಇವತ್ತಿಂದ ನಾನು ಈ ಫುಡ್ನ ಫೀಡ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಬರುವಂಥ ನೆಕ್ಸ್ಟ್ ದಿನಗಳಲ್ಲಿ ನಾನು ಈ ಫುಡ್ನ ಕೊಟ್ಟು ಎಷ್ಟೆಲ್ಲ ಬದಲಾವಣೆ ಆಯಿತು, ಇವ್ರಿಗೆ ಎಷ್ಟೆಲ್ಲ ಹೆಲ್ತಲ್ಲಿ ಬೆನಿಫಿಟ್ಸು ಸಿಕ್ತು ಅಂತ ಹೇಳಿಬಿಟ್ಟು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದಿರೋ ಹಾಗೆ ನೀವು ಚೆಕ್ಔಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಈ ಫುಡ್ನ ಕೊಡಬೇಕು ಅಂತ ಅನ್ಸಿದ್ರೆ ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ಗುಡ್ ಕ್ಯಾಟ್ ಅಂತ ಹೇಳ್ಬಿಟ್ಟು. ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು, ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಸ್ಮೆಲ್ ಬರ್ತಾ ಇಲ್ಲ. ಅದು ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಇದು ಫಿಶ್ಶು ಮತ್ತು ಚಿಕನಿಂದ ಮಾಡಿರ್ತಾರೆ. ಓಪನ್ ಮಾಡಿದ ತಕ್ಷಣ ಅಂತ ಭಗ್ಗಂತ ಘಾಟ್ ವಾಸನೆ ಬರುತ್ತೆ. ಆ್ಯಂಡ್ ಈ ವಾಸನೆ ಕೂಡ ನಮ್ಗೆ ಇದರಲ್ಲಿ ಸಿಗಲಿಲ್ಲ. ತುಂಬ ಫ್ರೆಶ್ ಆಗಿದೆ. ಆ್ಯಂಡ್ ಮುಖ ಕುಡಿಯೋ ಥರ ವಾಸನೆ ಕೂಡ ಇಲ್ಲ. ಕೆಲವ್ರಿಗೆ ಆ ಸ್ಮೆಲ್ಲಿಂದ ಇರಿಟೇಷನ್ ಶುರುವಾಗುತ್ತೆ, ಅಂದರೆ ನಮ್ಮಂಥವ್ರಿಗೆ ಹ್ಯೂಮನ್ಸ್ಗೆ. ಸೊ ಆ ಸ್ಮೆಲ್ ಕೂಡ ಇಲ್ಲ. ಆ್ಯಂಡ್ ಇಟ್ ಈಸ್ ಅ ಗುಡ್ ಸೈನ್ ಆ್ಯಕ್ಚುಲಿ. ಎಲ್ಲ ತಿಂದ್ಬಿಟ್ಟು ನೀಟಾಗಿ ಹೋಗಿ ಪಾಚ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ತಿಂದ ಮೇಲೆ ಅವ್ರಿಗೆ ಯಾವ ರೀತಿ ಬೆನಿಫಿಟ್ಸ್ಗಳಾಯಿತು, ಯಾವ ರೀತಿ ಅವ್ರಿಗೆ ಇಂಪ್ರೂವ್ಮೆಂಟ್ಸ್ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದಿರೋ ಹಾಗೆ ಚೆಕ್ಔಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋಂದಿಗೆ. ನಮಸ್ಕಾರ.